ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೆದಿರುವಂತಹ ಆ ಒಂದು ಪತ್ರ ನಿಜಕ್ಕೂ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಇಷ್ಟಕ್ಕೂ ಏನೀಗ ಬದಲಾಗಬೇಕೆನ್ನುವಂತ ನಾಯಕತ್ವದ ನಡುವೆ ಜೊತೆಯಲ್ಲಿ ಏನು ಸಿಎಂ ದಲಿತ ಮುಖ್ಯಮಂತ್ರಿ ಆ ಒಂದು ಕೂಗು ಕೂಡ ಇತ್ತೀಚೆಗೆ ಕೇಳಿ ಬಂತು. ಯಾಕಂದ್ರೆ ಎಚ್.ಸಿ. ಮಾದೇವಪ್ಪ ಅವ್ರನ್ನ ಆಗಿರ್ಬೋದು ಅಥವಾ ಜಿ ಪರಮೇಶ್ವರು ಜೊತೆಯಲ್ಲಿ ಕೆ.ಎನ್. ರಾಜಣ್ಣ, ಸೊ ಇವರ ಹಾದಿಯಾಗಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ದಲಿತ ಮುಖ್ಯಮಂತ್ರಿಗೆ ನಾವು ಒತ್ತಾಯಿಸ್ತಿದೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಹಿಂದೆ ಒಂದಷ್ಟು ಹೋರಾಟಗಳು ಹೈಕಮಾಂಡ್ ವರೆಗೆ ಕೂಗು ಕೂಡ ದೂರನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಈ ಹೊತ್ತಲ್ಲೇ ಇದೀಗ ಎಲ್ಲವೂ ಕೂಡ ತಣ್ಣಗಾಗ್ತಾ ಇದೆ. ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಸಂದೇಶ ರವಾನೆ ಮಾಡಿದ್ರು, ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತೇಳಿ. ಅಲ್ಲಿ ನಾಯಕತ್ವದ ಬದಲಾವಣೆಗೆ ಎಲ್ಲ ಒಂದ್ ಕಡೆ ಫುಲ್ ಸ್ಟಾಪ್ ಇಡಲಾಗಿತ್ತು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರ ಇದೀಗ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿ ಅವರಿಗೆ ಇದೇನು ತುರ್ತಾಗಿ ಪತ್ರ ಬರೆಯುವಂಥದ್ದು ಏನಿತ್ತು ಅಂತ ವಿಷಯ ಏನು ಅಂತ ನೋಡೋದಾದ್ರೆ, SC/ST ನೌಕರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. SC/ST ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ. ನೀವು ಸಿಎಂ ಸಿದ್ದರಾಮಯ್ಯನವರೇ ಇದೇ ಅಹಿಂದ ನಾಯಕನಾಗಿ ನೀವು ಗುರುತಿಸಿಕೊಂಡು ಇದೇ ದಲಿತರು ಹಿಂದುಳಿದ ವರ್ಗದವರ ಒಂದು ನಾಯಕ ಅಂತೇಳಿ ಪಟ್ಟ ಕಟ್ಟಿಕೊಂಡು ಇದೀಗ ಎಲ್ಲೋ ಒಂದ್ ಕಡೆ ಅವರಿಗೆ ಅನ್ಯಾಯ ಆಗ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನಿರ್ತೀರಾ ಎನ್ನುವಂತ ಆ ಒಂದು ದಾಟಿನಲ್ಲಿ ಆ ಒಂದು ನಿಟ್ಟಿನಲ್ಲೇ ಸೊ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲೋ ಒಂದು ರೀತಿಯ ಎಚ್ಚೆತ್ಕೊಳ್ಳಿ ಅಂತೇಳಿ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇಷ್ಟಕ್ಕೂ ಏನು ನಡೀತಾ ಇದೆ ಇಲ್ಲಿ, ಖರ್ಗೆ ಅವರು ಏನ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ SC/ST ನೌಕರರ ಮುಂಬಡ್ತಿಯಲ್ಲಿ ರೋಸ್ಟರ್ ನಿಯಮ ಉಲ್ಲಂಘನೆ ಆಗ್ತಿದೆ ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಒಂದನ್ನ ಬರೆದಿದ್ದಾರೆ. ಎಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸ್ವಲ್ಪ ಗಮನ ಹರಿಸಿ ಮುಖ್ಯಮಂತ್ರಿಗಳೇ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವು ಇಲಾಖೆಗಳು ಸರ್ಕಾರದ ಆದೇಶವನ್ನೇ ಪಾಲನೆ ಮಾಡ್ತಾ ಇಲ್ಲ ಎಂದು ಆರೋಪಿಸಲಾಗಿದೆ. ಇದರಲ್ಲಿ ಪತ್ರದಲ್ಲಿ ಕೆಲವೊಂದು ಇಲಾಖೆಗಳು ಸರ್ಕಾರದ ಯಾವ ಆದೇಶಗಳನ್ನು ಸರ್ಕಾರಿ ಅಧಿಕಾರಿಗಳೇ ಇಷ್ಟೇ ಕಣ್ರಿ, ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೋರಿ ದಿಮಾಗ್ ತೋರುವಂತ ಅಧಿಕಾರಿಗಳು AC ರೂಮಲ್ಲಿ ರೂಮಲ್ಲಿ ನೀವು ಬೆಚ್ಚಗಾದ್ರೂ ಇರಿ ಅಥವಾ ಅವನ್ ಸ್ವಲ್ಪ ಟೆನ್ಷನ್ ಆಗಿ ಸಾಹೇಬ್ರು ಏನಾದ್ರು ಬೆವರ್ತಾ ಇದ್ರೆ ಅಲ್ಲೊಂದಷ್ಟು ಬೆಚ್ಚಗಿರೋದಕ್ಕೆ ಮತ್ತೆ ಕೂಲ್ ಆಗಿಡೋದಕ್ಕೆ ಎರಡಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ ಈ ಸರ್ಕಾರಿ ನೌಕರರಿಗೆ. ನಮ್ಮ ದುಡ್ಡು, ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು ಅಂದ್ರೆ ಯಾರ್ದು? ನಮ್ಮ ದುಡ್ಡು. ಸಾರ್ವಜನಿಕರ ದುಡ್ಡಲ್ಲಿ ಐಷಾರಾಮಿ ಜೀವನಗಳು ಅವನ್ ಕೇಳ್ಕೊಂಡ್ ಬಂದಿರೋದ ಏನೋ ಗೊತ್ತಿಲ್ಲ. ಅದಕ್ಕೆ ಖರ್ಗೆ ಅವರು ಒಗ್ದಿದ್ದಾರೆ. ಇಲ್ಲಿ ಕೆಲವು ಅಧಿಕಾರಿಗಳು ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಂಗಾಗಿ ಖರ್ಗೆ ಅವರು ಈ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ ಮತ್ತು ಈ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸುವಂತೆ ಕೂಡ ಸೂಚನೆ ಮಾಡಿದ್ದಾರೆ. ಇದನ್ನ ಉಡಾಫೆಯಾಗಿ ತಗೊಳ್ಳುವಂತಿಲ್ಲ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಖರ್ಗೆ ಅವರು, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಇದನ್ನ ನೀವು ಉಡಾಫೆಯಾಗಿ ತಗೊಳ್ಳೋವಾಗಿಲ್ಲ, ನೆಗ್ಲೆಕ್ಟ್ ಮಾಡೋವಾಗಿಲ್ಲ. ಈ ಕೂಡಲೇ ಅದನ್ನ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನ ಈ ಕೂಡಲೇ ಒಂದಷ್ಟು ಇರುವಂತ ಕುಂದುಕೊರತೆಗಳನ್ನ ನೀಗಿಸಬೇಕು ಅಂತ ಹೇಳಿ ಕೂಡ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ತಾವು SC/ST ಇಲ್ಲಿ ಮುಂದುವರೆದು ಹೇಳಿದ್ದಾರೆ ತಮ್ಮ ಪತ್ರದಲ್ಲಿ. ಖರ್ಗೆ ಸಾಹೇಬ್ರಿಗೆ ಹೇಳಿದ್ದಾರೆ, ತಾವು SC/ST ಪರ ಹಿಂದುಳಿದ ವರ್ಗಗಳ ಹಿತ ಕಾಯುವುದೇ ಆದ್ಯತೆ ಹಾಗೂ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸುವುದು ಎಂದೇ ಸದಾ ಬಿಂಬಿಸಿಕೊಂಡು ಬಂದಿರ್ತೀರಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೇ ಹಿಂದುಳಿದ ವರ್ಗಗಳ ನೌಕರರಿಗೆ ಸಮಸ್ಯೆ ಆಗ್ತಿದೆ. ಇಂಥದ್ದೊಂದು ಪ್ರಶ್ನೆ ಈಗ ನಡೆದಿರುವ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದು. ನಾನು ಆಗ್ಲೇ ಹೇಳಿದಾಗೆ SC/ST ನೌಕರರಿಗೆ ಮುಂಬಡ್ತಿ ಏನ್ ಅಂಗ್ಲಾಚಿ ಬೇಡ್ಕೊಳ್ಬೇಕಾ? AICC ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿವರೆಗೂ ಹೋಗ್ಬೇಕಾ? ನೀವು ಮುಂಬಡ್ತಿ ಕೊಡಿ ಅಂತೇಳಿ. ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕರ್ತವ್ಯ ಇದು. ಯಾಕಂದ್ರೆ ಇದೇ ಸಂವಿಧಾನದ ಅಡಿ ಜೊತೆಯಲ್ಲಿ ಹಿಂದುಳಿದ ವರ್ಗಗಳ ಪರ ಅಹಿಂದ ನಾಯಕ ಅಂತೇಳಿ ನೀವು ಬಿಂಬಿಸ್ಕೊಂಡಿರುವಂತ ಸಿಎಂ ಸಿದ್ದರಾಮಯ್ಯನವರ ಆದ್ಯ ಕರ್ತವ್ಯ ಇದು. ಆ ವರ್ಗಕ್ಕೆ ಒಂದಷ್ಟು ಅನುಕೂಲ ಮಾಡ್ಕೊಳ್ಳುವಂತ ಆಲೋಚನೆಗಳನ್ನ ಅಥವಾ ದಿಟ್ಟ ನಿಲುವನ್ನ ತೆಗೆದುಕೊಳ್ಬೇಕು. ಈಗ ಸಿಎಂ ಸಿದ್ದರಾಮಯ್ಯನವರ ನಾವು ಪ್ರಶಂಸೆ ಮಾಡ್ಲೇಬೇಕು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲೇಬೇಕು. ಯಾಕಂದ್ರೆ ಇದೇ ಏನು ರೈತಪರ ಹೋರಾಟಕ್ಕೆ ಇದೀಗ ಒಂದು ದೊಡ್ಡ ಜಯ ಸಿಕ್ಕಿದೆ. ದೇವನಹಳ್ಳಿಯ ಹೋರಾಟ, ಅದನ್ನ ಭೂಮಿ ಕಿತ್ಕೊಳ್ಳೋದಕ್ಕೆ, ರೈತರ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಅಲ್ಲಿ ಏನು KIDBಗೆ ಆ ಭೂಮಿಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ಬಟ್ ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಷನ್ಗೂ ಮುಂಚೆ ಒಂದು ಆ ಮಾತನ್ನ ಆಡಿದ್ರು, ಇಲ್ಲ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ನಾನು ಮುಖ್ಯಮಂತ್ರಿ ಆದ್ರೆ ಈ ಭೂಮಿಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದ್ರೆ
ರೈತರ ಭೂಮಿಯನ್ನು ಉಳಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಆಮೇಲೆ ಗಾಳಿಗೆ ತೂರಿ ಎಲ್ಲ ಒಂದ್ ಕಡೆ ಒಂದ್ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಈ ಒಂದು ಇದ್ರಲ್ಲಿ. ಆದ್ರೆ ರೈತರ ಅವಿರತ ಶ್ರಮ, ಅವಿರತ ಹೋರಾಟ ಅಂತ ಹೇಳ್ಬೋದು. ಇದೀಗ ದೇವನಹಳ್ಳಿ ಭೂಮಿಯನ್ನ ರೈತರಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಆಡಿದ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಲ್ಲಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, SC ST ನೌಕರರಿಗೆ, ಹಿಂದುಳಿದ ವರ್ಗದವರ ಅವರ ಹೆಸರೇ ನೀವು ಅಧಿಕಾರಕ್ಕೆ ಬಂದಿರುವಂತದ್ದು, ಅವರಿಗೆ ಅನುಕೂಲ ಆಗುವಂತೆ ಒಂದಷ್ಟು ಕೆಲಸ ಮಾಡಿ. ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ನೌಕರಿಗೆ ಸಮಸ್ಯೆ ಆಗ್ತಾ ಇದೆ, ಇಂಥದ್ದೊಂದು ಪ್ರಶ್ನೆ, ಆ ಸಮಸ್ಯೆಗಳನ್ನ ಬಗೆಹರಿಸಿ ಅವರಿಗೆ ಮುಂಬಡ್ತಿ ನೀಡುವಲ್ಲಿ ಒಂದಷ್ಟು ಕಾರ್ಯೋನ್ಮುಖರಾಗಿ ಅಂತೇಳಿ ಪತ್ರದಲ್ಲಿ ತಿಳಿಸಿರುವಂಥದ್ದು. ಎಲ್ಲ ಒಂದ್ ಕಡೆ ಇವ್ರಿಗೆ ಈಗಾಗಲೇ SC ST ಅವ್ರಿಗೆ ಆ ನೌಕರರ ಒಂದು ಇದಕ್ಕೆ ವರ್ಗಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಒಂದ್ ಕಡೆ ಅವ್ರಿಗೆ ತೊಂದರೆ ಕೊಡುವಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಬರೆದಂತ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಂದಷ್ಟು ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಂಘದವರು SC ST ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ರೋಸ್ಟರ್ ಬಿಂದುವನ್ನು ಸರ್ಕಾರದ ಆದೇಶದ ಪ್ರಕಾರ ನಿಗದಿಪಡಿಸಿದ್ರು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕೆಂಬ ನಿದರ್ಶನವಿದ್ರೂ ಕೆಲವು ಇಲಾಖೆಗಳ ಅಧಿಕಾರಿಗಳು ಪಾಲನೆ ಮಾಡದಿರುವ ಬಗ್ಗೆ ಪತ್ರಿಕೆಯಲ್ಲಿ ಬಂದಿರುವ ಕೆಲವು ಪ್ರಮುಖ ಅಂಶಗಳ ಜೊತೆಗೆ ಈ ವಿಚಾರವಾಗಿ ನಿಮಗೂ ಕೂಡ ಬಂದಿರುವ ಪತ್ರದ ಪ್ರತಿಯನ್ನು ಸಂಘದ ಅಧ್ಯಕ್ಷರು ನನಗೆ ಗಮನಕ್ಕೆ ತಂದಿರ್ತಾರೆ. ಅಂದ್ರೆ ನಿಯಮ ಇದೆ ಒಂದಷ್ಟು, ಆದ್ರೂ ಕೂಡ ಅದನ್ನ ಆ ನಿಯಮವನ್ನ ಸರ್ಕಾರಿ ಅಧಿಕಾರಿಗಳು ಗಾಳಿಗೆ ತೂರಿ ಅಲ್ಲಿ ಉಡಾಫಿ ಮೆರೆದಿರುವಂತದ್ದು. ಇದರ ಜೊತೆಗೆ ಲಗತ್ತಿಸಿರುವ ಪತ್ರಿಕೆಯಲ್ಲಿ ಬಂದಿರುವ ವಿವರಗಳನ್ನು ಹಾಗೂ ಸಂಘದವರು ನಿಮಗೆ ಈಗಾಗಲೇ ನೀಡಿರುವ ಪತ್ರವನ್ನು ಸ್ವತಃ ಅವಲೋಕಿಸುವುದರ ಜೊತೆಗೆ ಉನ್ನತ ಮಟ್ಟದ ಅಧಿಕಾರಿಯೊಂದಿಗೆ ವಿವರವಾಗಿ ಚರ್ಚಿಸಿ ಸರ್ಕಾರವೇ ಹೊರಡಿಸಿರುವ ಆದೇಶ ಹಾಗೂ ಸುತ್ತೋಲೆಗಳಲ್ಲಿ ತಿಳಿಸಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಲ್ಲಿ ಸ್ಪಷ್ಟ ಆದೇಶವನ್ನು ನೀಡುವುದು ಸೂಕ್ತ. ಇಲ್ಲದಿದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ ಉಂಟಾಗಿ ಸರ್ಕಾರದ ಕೆಲಸಗಳು ಸುಲಲಿತವಾಗಿ ನಡೆಯಲು ಕಷ್ಟವಾಗ್ತದೆ ಎಂದು ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗಾಗಲೇ SC ST ನೌಕರರಿಗೆ ಮುಂಬಡ್ತಿ ನೀಡುವ ವಿಚಾರವಾಗಿ ಸರ್ಕಾರ ಆದೇಶ ಹೊರಡಿಸ್ಬಿಟ್ಟಿದೆ. ಆದ್ರೆ ಇಲ್ಲಿ ದಿಮಾಕಿನ ಅಧಿಕಾರಿಗಳಿದಾರಲ್ಲ, ಅದನ್ನ ತಮ್ಮ ಈ ಕುರ್ಚಿಯ ಅಂಡಡಿ ಹಾಕೊಂಡು ಕುತ್ಕೊಂಡು ಅದನ್ನ ಸವಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಹಂಗಾಗಿ ಇಲ್ಲಿ ಒಂದಷ್ಟು ಸಂಘದವರು, ಈ ಸರ್ಕಾರಿ ನೌಕರರ, ಈ SC ST ಸರ್ಕಾರಿ ನೌಕರರ ಸಂಘದವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಸ್ವಾಮಿ ನೋಡಿ, ಹಿಂಗ್ ಮಾಡ್ತಾ ಇದ್ದಾರೆ, ನಮ್ಗೆ ಈ ರೀತಿ ಕಿರುಕುಳ, ಅಧಿಕಾರಿಗಳ ವರ್ಗದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಮುಂಬಡ್ತಿ ವಿಚಾರದಲ್ಲಿ, ನಮ್ ಕಡೆ ಸ್ವಲ್ಪ ಗಮನ ಹರಿಸಿ ಮಹಾಸ್ವಾಮಿ ಅಂತೇಳಿ ಖರ್ಗೆ ಅವ್ರ ಹತ್ರ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಕರುಣೆ ಬಂದಿದೆ ಖರ್ಗೆ ಅವ್ರಿಗೆ. ಹಂಗಾಗಿ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಅಧಿಕಾರಿ ವರ್ಗದಲ್ಲಿ ಗಮನಿಸಿ, ಎಚ್ಚರಿಸಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಈಗ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ತಾ, ಈ SC ST ನೌಕರರಿಗೆ ಮುಂಬಡ್ತಿ ವಿಚಾರವಾಗಿ ಈಗಲಾದ್ರೂ ಎಚ್ಚೆತ್ಕೊಂಡು ಒಂದಷ್ಟು ಈ ಉಡಾಫೆ, ಈ ದಿಮಾಕಿನ ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಾರ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ. ಸ್ನೇಹಿತರೆ, ಈ ಸರ್ಕಾರಿ ಅಧಿಕಾರಿಗಳ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು? ಈ ರೀತಿ ಎಲ್ಲ ಅಧಿಕಾರಿಗಳು ಇಲ್ಲ, ಬಹಳ ಕಟ್ಟುನಿಟ್ಟಿನ ಅಧಿಕಾರಿಗಳು, ಶಿಸ್ತು, ಆಮೇಲೆ ಈ ಲಂಚ ತೆಗೆದುಕೊಳ್ಳದೆ ಬಡವರ ಪರವಾಗಿ, ಸರ್ಕಾರದ ಪರವಾಗಿ, ರಾಜ್ಯದ ಪರವಾಗಿ ಅವಿರತವಾಗಿ ಶ್ರಮಿಸುವಂತ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಕಣ್ರಿ. ಎಲ್ಲರೂ ಕೂಡ ಭ್ರಷ್ಟರಲ್ಲ. ಯಾವನೋ ಎಲ್ಲೋ ಒಬ್ರು ಏನೋ ಮಾಡಿದ್ದಕ್ಕೆ ಇಡೀ ಸರ್ಕಾರಿ ನೌಕರರನ್ನೇ ನಾವು ಭ್ರಷ್ಟರ ಒಂದು ಗುಂಪಿಗೆ ಸೇರಿಸೋದಕ್ಕಾಗೋದಿಲ್ಲ. ನಿಜಕ್ಕೂ ಇವತ್ತಿಗೂ ಕೂಡ ಒಬ್ಬ ನಿಷ್ಠಾವಂತ, ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳು ಕೂಡ ಇದ್ದಾರೆ. ಸ್ನೇಹಿತರೆ, ಈ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಜೊತೆಯಲ್ಲಿ ತಮ್ಮದೇ ಈ ಅಹಿಂದ ನಾಯಕತ್ವದ ಮೇಲೆ ಅಧಿಕಾರಕ್ಕೆ ಬಂದಂತ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಸಿ ಖರ್ಗೆ ಅವರು ಎಚ್ಚರಿಕೆ ನೀಡಬೇಕಾಗಿದ್ದ ಅನಿವಾರ್ಯತೆ ಇತ್ತೆ. ಇದ್ರ ಬಗ್ಗೆ ಅವರೇ ಗಮನ ಹರಿಸಬಹುದಾಗಿತ್ತಲ್ಲ. ನಿಮ್ಮ ಅನಿಸಿಕೆ ಈ ವಿಚಾರವಾಗಿ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.